ಹಾಯ್ ಸರ್ವಾರ್ಥ, ಎಲ್ಲೊಂಟಿ? ಬೂಟಾಟ ಹೊಂಟಿಯಾ? ಅಜ್ಜಿಗೆ ಬಿಟ್ಟು ಬರ್ತೀಯಾ? ಎಲ್ಲೇ? ರೈಲ್ವೆ ಸ್ಟೇಷನ್. ಅಲ್ಲಿ ಕೂಗಡಿ ಬರ್ತಾವಲ್ಲ ಅಲ್ಲೇ. ಹೌದಾ, ನಿಮ್ಮ ಅಜ್ಜಿ ಊರಿಗೆ ಹೊಂಟಾರ? ನಮ್ಮ ಸರ್ವಾರ್ಥ ಅವ್ರ ಅಜ್ಜಿನ ಬಿಡ್ಲಿಕ್ಕೆ ಊರಿಗೆ ಹೊಂಟಾಳೆ. ಸಾರಿ, ಊರಿಗಲ್ಲ, ಸ್ಟೇಷನಿಗೆ ಹೊಂಟಾಳೆ. ಓಕೆ ಸರ್ವಾರ್ಥ, ಎಲ್ಲರೂ ಬರ್ರಿ, ಅಜ್ಜಿನ ಬಿಟ್ಟು ಬರೋಣ. ಸರ್ವಾರ್ಥ ಅವ್ರ ಅಜ್ಜಿ ಇವತ್ತು ದಾವಣಗೆರೆಗೆ ಹೊರಟಾರ. ಸರ್ವಾರ್ಥ ಅವ್ರನ್ನ ಬಿಡ್ಲಿಕ್ಕಂತ ಹೇಳಿ ಸ್ಟೇಷನ್ನಿಗೆ ಹೊಂಟಾಳ. ಎಲ್ಲರಿಗೂ ಜೀವನದೊಳಗೆ ಒಂದು ಯಾತ್ರೆ ಅಂತ ಅನ್ನೋದು ಇದ್ದೇ ಇರ್ತದೆ. ಕೆಲವೊಮ್ಮೆ ಯಾತ್ರೆ ದೊಡ್ಡದಾಗಿರ್ತದೆ, ಕೆಲವೊಮ್ಮೆ ಸಣ್ಣದಾಗಿರ್ತದೆ. ಬಟ್ ಯಾತ್ರೆ ಅಂತೂ ನಾವು ಮಾಡಲೇಬೇಕು. ನಮ್ಮ ಸರ್ವಾರ್ಥಾಗ ಒಂಚೂರು ನೆಗಡಿ, ಹೀಗಾಗಿ ಅವಳಲ್ಲಿ ನೋಸ್ ಕ್ಲೀನ್ ಮಾಡೋದನ್ನೇ ಒಂದು ದೊಡ್ಡ ಟಾಸ್ಕ್ ಆಗೋಗ್ಬಿಟ್ಟದ. ಸೊ ಆದರೂ ಕೂಡ ನಮ್ಮ ಸರ್ವಾರ್ಥ ಆಶ್ಚರ್ಯ ಪಡೋದೇನೂ ಬಿಟ್ಟಿಲ್ಲ. ಈ ಊರಿಗೆ ಹೋಗ್ಬಾ ಅಂತ ಟ್ರೈನ್ನಾಗ ಹೋಗ್ತಾನೆ. ಅಲ್ಲಿ ನೋಡು, ಟ್ರೈನ್ ಹೋಗಿ ಬಾ. ಟ್ರೈನ್ ಒಳಗೆ ಅಜ್ಜಿನ ಬಿಟ್ಟು ಬರ್ತೇವೆ ಅಂತ. ಓಕೆ, ಬಾಯ್. ಅಲ್ಲಿ ನೋಡು, ಸೌತ ನಿಂಗೆ ಸೇರ್ತದೇನು ಇದು ಹಾಡು? ಹೌದು. ಹೇಳಿಕೊಟ್ರೂ ಕೆಲವೊಮ್ಮೆ ಭಕ್ತಿ ಅಂತ ಅನ್ನೋದು ಬರೋದಿಲ್ಲ. ಈ ವಿಷಯಕ್ಕೆ ಬಹುತೇಕ ನಮ್ಮ ಮನೆಯ ವಾತಾವರಣ ಸರ್ವಾರ್ಥಾಗ ಬಹಳ ಅನುಕೂಲವಾಗಿದೆ. ಅಂತೂ ಇಂತೂ ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಸರ್ವಾರ್ಥ ಟ್ರೈನ್ ನೋಡಿದ್ಲು. ಟ್ರೈನ್ ನೋಡಿದ ಕೂಡ ಭಾಳ ಖುಷಿ ಆಗ್ಬಿಡ್ತು ಸರ್ವಾರ್ಥಾಗ. ಟ್ರೈನ್ 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 ಅಂತೇಳಿ ಹಾಗೆ ಓಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಆಗ ನಮ್ಮಮ್ಮ ಪಟ್ ಅಂತ ಹೇಳಿ ಆಕಿನ ಕೈ ಹಿಡ್ಕೊಂಡು, ತಡೀವಾ, ಈ ಟ್ರೈನ್ ದಾಟ್ಲಿ, ಆಮೇಲೆ ನಮ್ಮ ಟ್ರೈನಿಗೆ ಹೋಗೋಣ ಅಂತ ಹೇಳಿ ಆಕೆಗೆ ಹೇಳಿದ್ವಿ. ಸರಿ ಅಂಥೇಳಿ ಅಲ್ಲೇ ರೈಲ್ವೆ ಸ್ಟೇಷನ್ ಒಳಗೆ ಕಾಯ್ಕೋತ ಕೂತ್ವಿ. ಟ್ರೈನ್ ದಾಟ್ತು. ಟ್ರೈನ್ ದಾಟಿದ ಮೇಲೆ ನಾವು ಮತ್ತೆ ಮುಂದೆ ನಮ್ಮ ತಾಯಿಯವ್ರನ್ನ ಕರ್ಕೊಂಡು ಹೊಂಟ್ವಿ. ಅಲ್ಲೇ ನಮಗೊಂದು ಸಣ್ಣ ಕನ್ಫ್ಯೂಷನ್ ಆಗೋಗ್ಬಿಡ್ತು. ನಮ್ಮ ಹುಬ್ಬಳ್ಳಿ ಸ್ಟೇಷನ್ ಏನದಲ್ಲ, ಅದು ಭಾಳ ಬೆಳೀಲಿಕ್ಕತ್ತದ. ಹೀಗಾಗಿ ಯಾವುದು ಯಾವ ಕಡೆ ಏನು ಹೆಂಗೆ ಅಂತ ಅನ್ನೋದೇ ಒಂಚೂರು ಕನ್ಫ್ಯೂಷನ್ ಆಗಿಬಿಡ್ತು. ನಾವು ಈ ಕಡೆ ಪಾರ್ಸಲ್ ಆಫೀಸ್ ಕಡೆಯಿಂದ ಹಾಸಿ ಬಂದಿದ್ವಿ. ಹೀಗಾಗಿ ಪ್ಲ್ಯಾಟ್ಫಾರ್ಮ್ ನಂಬರ್ 2 ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ವಿ. ಸೊ ಟ್ರೈನು ಈ ಕಡೆ 2ನೇ ಪ್ಲ್ಯಾಟ್ಫಾರ್ಮಿಗೆ ನಿಂತಿತ್ತು. ನಾವು 1ನೇ ಪ್ಲ್ಯಾಟ್ಫಾರ್ಮ್ನ 2ನೇ ಪ್ಲ್ಯಾಟ್ಫಾರ್ಮು ಅಂತ ಅಂದ್ಕೊಂಡ್ಬಿಟ್ವಿ. ಅಯ್ಯೋ ರಾಮ ಅಂತಂದು ಮತ್ತೆ ಪುನಃ ಆ 1ನೇ ಪ್ಲ್ಯಾಟ್ಫಾರ್ಮಿಂದ ದಾಟ್ಕೊಂಡು ಮತ್ತೆ 2ನೇ ಪ್ಲ್ಯಾಟ್ಫಾರ್ಮಿಗೆ ಬರೋದಾಯ್ತು. ಸೊ ಇಷ್ಟರೊಳಗಾಗಿ ಟ್ರೈನ್ ಟೈಮ್ ಬೇರೆ ಆಗ್ಬಿಟ್ಟಿತ್ತು. ಆಗ ನನಗನ್ಸಿದ್ದೇನು ಅಂತಂದ್ರೆ, ಬಹುತೇಕ ಟೈಮ್ ಆಯಿತು ಅಂತಂದ್ರೆ ಗಾಡಿ ಹೆಂಗೆ ಯಾರ ಸಂಬಂಧ ನಿಂದ್ರಂಗಿಲ್ಲ, ಹಂಗೆ ನಮ್ಮ ಜೀವನದೊಳಗೆ ಟೈಮ್ ಆಯಿತು ಅಂತಂತಂದ್ರೆ ಈ ದೇಹದೊಳಗೆ ಉಸಿರು ಕೂಡ ನಿಲ್ಲೋದಿಲ್ಲ. ಈ ಉಸಿರು ನಿಲ್ಲೋಕ್ಕಿಂತ ಮೊದಲೇಗೇ ನಮ್ಮ ಜೀವನದೊಳಗೆ ಎಲ್ಲ ಸ್ಟೇಷನ್ಗಳಲ್ಲಿ ಯಾತ್ರೆಯನ್ನು ಮುಗಿಸ್ಬೇಕು. ಸ್ಟೇಷನ್ಗಳು ಯಾವುವು ಅಂತಂದರೆ ಸಂಬಂಧಗಳೇ ಸ್ಟೇಷನ್ಗಳು. ಸೊ ಇಂಥ ಸಂಬಂಧ ಅಂತನ್ನುವಂತಹ ಸ್ಟೇಷನ್ದೊಳಗೆ ನಾವು ದಿನನಿತ್ಯ ಓಡಾಟವನ್ನು ನಡೆಸ್ತಾ ಇರ್ತೀವಿ. ಈ ಸಂಬಂಧಗಳು ಅಂತನ್ನುವಂತಹ ಸ್ಟೇಷನ್ದೊಳಗೆ ನಾವು ನಿಂತ್ಕೊಂಡಾಗ ತಂದೆ, ತಾಯಿ, ಅಜ್ಜ, ಅಜ್ಜಂದರು, ಮಕ್ಕಳು, ಹೆಂಡತಿ ಇವರೆಲ್ಲರೂ ಕೂಡ ನಮಗೆ ಕೋ ಪ್ಯಾಸೆಂಜರ್ಸ್ ಆಗಿರ್ತಾರೆ. ಇಂತಹ ರೈಲಿನ ಯಾತ್ರೆ ನಿರಂತರವಾಗಿ ನಡೀತಾ ಇರ್ತದೆ. ಸೊ ಆದರೆ ಆ ಯಾತ್ರೆಯಲ್ಲಿ ಯಾವ ಸ್ಟೇಷನ್ ನಮಗೆ ಭಾಳ ಇಷ್ಟ, ಯಾವ ಸ್ಟೇಷನ್ಗೆ ಹೊಳ್ಳಿ ಬರ್ತೇವೆ, ಅದು ನಮ್ಮ ಮನೆ ಅಂತ ಹೇಳಿ ಕರೆಸ್ಕೊಳ್ತದೆ. ಸೊ ಹೀಗಾಗಿ ನಾನು ಹೇಳೋದು ಇಷ್ಟೇ, ಈ ಯಾತ್ರೆ ಪರಿಪೂರ್ಣವಾಗೋದೇ ಸಂಬಂಧಗಳು ಗಟ್ಟಿಯಾಗಿದ್ದಾಗ. ಸೊ ಇಂತಹ ಸಂಬಂಧಗಳನ್ನು ಗಟ್ಟಿಯಾಗಿಸ್ಕೊಳ್ಳಿಕ್ಕೆ ತಾಳ್ಮೆ ಬೇಕು, ಪ್ರೀತಿ ಬೇಕು, ವಿಶ್ವಾಸ ಬೇಕು, ಎಲ್ಲವೂ ಒಳ್ಳೆಯದಾಗ್ತದೆ ಅಂತನ್ನುವಂತಹ ಭರವಸೆ ಬೇಕು. ಆ ಭರವಸೆ ಯಾವತ್ತಿದ್ರೂ ಕೂಡ ನಮ್ಮ ಜೊತೆಗೇ ಇರಲಿ. ನಾನು ನಮ್ಮ ಸರ್ವಾರ್ಥ ಇಬ್ಬರೂ ಕೂಡ ಅಜ್ಜಿನ ಬಿಟ್ಟು ಇನ್ನು ಮನೆಗೆ ಹೋಗುವಂತಹ ಸಮಯ. ನಮ್ಮ ಹುಬ್ಬಳ್ಳಿ ಜಗತ್ತಿನ ಅತ್ಯಂತ ಉದ್ದನೆಯ ಪ್ಲ್ಯಾಟ್ಫಾರ್ಮ್ ಹೊಂದಿದಂತಹ ಒಂದು ರೈಲ್ವೆ ಸ್ಟೇಷನ್ ಆಗಿ ನಿರ್ಮಾಣವಾಗಿದೆ. ಬಹುಶಃ ಇದು ನಮ್ಮೆಲ್ಲ ಹುಬ್ಬಳ್ಳಿಗರಿಗೆ ಒಂದು ಹೆಮ್ಮೆನೇ. ಸೊ ಇಂತಹ ಹೆಮ್ಮೆಯ ರೈಲ್ವೆ ಸ್ಟೇಷನ್ನಿಂದ ಹೊರಟಂತಹ ತಂದೆ ಮಗಳ ಕಥೆಯನ್ನು ನೀವು ಈ ಹೊತ್ತಿನವರೆಗೆ ಕೇಳಿದಿರಿ. ಬಹುತೇಕ ನೀವೆಲ್ಲರೂ ಕೂಡ ಈ ಚಿಕ್ಕ ಚಿಕ್ಕ ಕಥೆಗಳಿಂದ ನಾನು ಕೆಲವೊಮ್ಮೆ ಹೇಳುವಂತಹ ನೀತಿ ಪಾಠಗಳನ್ನು ನಿಮಗೆ ಬಹಳ ಇಷ್ಟ ಆಗ್ತದೆ ಅಂತ ಅನ್ಕೋತೀನಿ.
ಜೈ ಹಿಂದ್, ನಮಸ್ಕಾರ.